ಸೋರಿಯಾಸಿಸ್ ನಲ್ಲಿ ಏನು ತೊಂದರೆ ಆಗ್ತಾ ಇರುತ್ತೆ? ನಮ್ಮ ದೇಹದ ಅತಿ ದೊಡ್ಡ ಅಂಗ ಚರ್ಮ. ಚರ್ಮ ಪದರು ಪದರಾಗಿ ಮೇಲಿನ ಒಂದು ಲೇಯರ್ ಅಂದ್ರೆ ಮೇಲಿನ ಪದರು ಹೋಗಿ ಹೊಸ ಚರ್ಮ ಹುಟ್ಕೊಂಡ್ ಬರ್ತಾ ಇರುತ್ತೆ. ನಾವು ಹುಟ್ಟುವಾಗಿನ ಚರ್ಮ ಈಗಿರೋದಿಲ್ಲ. ಪ್ರತಿ 6 ವಾರಕ್ಕೊಮ್ಮೆ ಅದು ಚೇಂಜ್ ಆಗ್ತಾನೆ ಇರುತ್ತೆ. ಈ ಸೋರಿಯಾಸಿಸ್ ಅನ್ನೋ ರೋಗದಲ್ಲಿ ಚರ್ಮ ಉತ್ಪಾದನೆಯ ವೇಗ ಆ ಸೋರಿಯಾಸಿಸ್ ಆದ ಭಾಗದಲ್ಲಿ 28 ಗುಣ 28 ಟೈಮ್ಸ್ 28 ಪಟ್ಟು ಜಾಸ್ತಿ ಆಗಿರುತ್ತೆ. ಈ ವೇಗ ಜಾಸ್ತಿ ಆಗುತ್ತೆ. ನಮ್ಮ ದೇಹದಲ್ಲಿ ಕೆಲವೊಂದು ರಾಸಾಯನಿಕಗಳು ಅವು ಕಾರಣ ಆಗುತ್ತೆ. ಈ ರೋಗ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಇದರ ಗುಣಲಕ್ಷಣಗಳೇನು, ಇದೇನಾದ್ರೂ ಒಬ್ಬರಿಂದ ಒಬ್ಬರಿಗೆ ಹಬ್ಬುತ್ತದೆಯಾ, ಇದಕ್ಕೇನಾದ್ರೂ ಪತ್ತೆ ಮಾಡ್ಬೇಕಾ, ಆಹಾರ ಪದ್ಧತಿ ಅನುಸರಿಸ್ಬೇಕಾ, ಚಿಕಿತ್ಸೆ ಇದೆಯಾ ಇಲ್ವಾ? ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮ ಸ್ನೇಹಿತ ಡಾಕ್ಟರ್ ಸಲೀಂ ಜಮಾದಾರ್, ಚರ್ಮ ಹಾಗೂ ಸೌಂದರ್ಯ ತಜ್ಞರು, ಕೆಸಿರಾಣಿ ರೋಡ್, ಗದಗ. ಚಳಿಗಾಲ ಮುಗಿತಿದ್ದ ಹಾಗೆ ಬೇಸಿಗೆ ಬಂದ ಹಾಗೆ ಇದು ಕಡಿಮೆ ಆಗ್ತಾ ಹೋಗುತ್ತದೆ. ಅವಾಗ ನಾವು ಅನ್ಕೋಬಹುದು ಸೂರ್ಯನ ಕಿರಣಗಳಿಂದ ಇದಕ್ಕೆ ಒಂದು ಚಿಕಿತ್ಸೆ ರೂಪದಲ್ಲಿ ಲಾಭ ಇದೆ ಅಂತ ನಾವು ತಿಳ್ಕೋಬಹುದು. ಸೋರಿಯಾಸಿಸ್ ನಲ್ಲಿ ಏನು ತೊಂದರೆ ಆಗ್ತಾ ಇರುತ್ತೆ? ಸೋರಿಯಾಸಿಸ್ ಅಲ್ಲಿ ಏನಾಗುತ್ತದೆ ಅಂದ್ರೆ, ನಮ್ಮ ಚರ್ಮ, ನಮ್ಮ ದೇಹದ ಅತಿ ದೊಡ್ಡ ಅಂಗ ಯಾವುದು? ಹೆಂಗೊಂದು ಲಿವರ್ ಇರುತ್ತೆ, ಒಂದು ಹಾರ್ಟ್ ಇರ್ತದೆ, ಹಂಗ ನಮ್ಮ ದೇಹದ ಅತಿ ದೊಡ್ಡ ಅಂಗ ಚರ್ಮ. ಎಲ್ಲಾ ಅಂಗಗಳನ್ನು ಇದು ಕವರ್ ಮಾಡಿ ರಕ್ಷಣೆ ಮಾಡುವಂತ ಅಂಗ ನಮ್ಮ ಚರ್ಮ. ಈ ನಮ್ಮ ಚರ್ಮ ನಾವು ಹುಟ್ಟಿನಿಂದ ಹಿಡಿದು ನಾವು ಸಾಯೋವರೆಗೆ ಅದೇ ಇರುತ್ತದೆ, ಏನ್ ಚೇಂಜ್ ಆಗ್ತಾ ಇರುತ್ತೆ. ಚರ್ಮ ಪದರು ಪದರಾಗಿ ಮೇಲಿನ ಒಂದು ಲೇಯರ್ ಅಂದ್ರೆ ಮೇಲಿನ ಪದರು ಹೋಗಿ ಹೊಸ ಚರ್ಮ ಹುಟ್ಕೊಂಡ್ ಬರ್ತಾ ಇರುತ್ತೆ. ನಾವು ಹುಟ್ಟುವಾಗಿನ ಚರ್ಮ ಈಗಿರೋದಿಲ್ಲ. ಪ್ರತಿ 6 ವಾರಕ್ಕೊಮ್ಮೆ ಅದು ಚೇಂಜ್ ಆಗ್ತಾನೆ ಇರುತ್ತೆ. ನಮಗೆ ಗೊತ್ತಾಗದ ಹಾಗೆ ಚರ್ಮದ ಒಂದು ಮೇಲಿನ ಒಂದು ಪದರು ಹೋಗಿ ಅದರ ಕೆಳಗಿನಿಂದ ಒಂದು ಹೊಸ ಪದರು ಬರ್ತಾ ಇರುತ್ತೆ. ಈ ಚರ್ಮದ ಉತ್ಪಾದನೆಯ ವೇಗ ಈ ಸೋರಿಯಾಸಿಸ್ ಅನ್ನೋ ರೋಗದಲ್ಲಿ ಚರ್ಮ ಉತ್ಪಾದನೆಯ ವೇಗ ಆ ಸೋರಿಯಾಸಿಸ್ ಆದ ಭಾಗದಲ್ಲಿ 28 ಗುಣ ಅಂದ್ರೆ 28 ಟೈಮ್ಸ್ 28 ಪಟ್ಟು ಜಾಸ್ತಿ ಆಗಿರುತ್ತೆ. ಅವಾಗ ಏನ್ ಮಾಡ್ಬೇಕು? ಚರ್ಮ ಅದು ಪದರು ಪದರಾಗಿ ಹೊರಗೆ ಬರ್ಲೇಬೇಕು. ಸೊ ಈಗ ಎಲ್ಲೇ ಒಂದು ಸಂದಿಲ್ ಆಗ್ಬಿಟ್ರೆ ಅದು ಚರ್ಮ ಅದು ಗಾಯ ಆಗ್ಲೇಬೇಕು. ತಲೆಯಲ್ಲಿ ಆಗ್ಬಿಟ್ರೆ ಆ ಪದರು ಕುಂತು ಗಟ್ಟಿಯಾಗಿ ಡ್ಯಾಂಡ್ರಫ್ ತರ, ತಲೆಯಲ್ಲಿ ವೈಟ್ ಥಿಕ್ ಡ್ಯಾಂಡ್ರಫ್ ತರ ಕಾಣೋಕ್ ಶುರು ಆಗುತ್ತೆ. ಈ ಚರ್ಮದ ಒಂದು ಬೆಳವಣಿಗೆ, ಚರ್ಮ ಒಂದು ಡಿವೈಡ್ ಆಗೋದು ವೇಗ 28 ಪಟ್ಟು ಜಾಸ್ತಿ ಆಗೋದೇ ಒಂದು ಸೋರಿಯಾಸಿಸ್ ಕಾರಣ. ಈ ವೇಗ ಜಾಸ್ತಿ ಆಗೋದು ನಮ್ಮ ದೇಹದಲ್ಲಿ ಕೆಲವೊಂದು ರಾಸಾಯನಿಕಗಳು ಅವು ಕಾರಣ ಆಗುತ್ತೆ. ಆ ರಾಸಾಯನಿಕಗಳು ಈ ಜೀವಕೋಶಗಳ ಒಂದು ಲೆವೆಲ್ ಅಲ್ಲಿ ಕೆಲಸ ಮಾಡ್ತವೆ. ಈ ಕೆಲಸ ಮಾಡುವ ಹೆಚ್ಚು ಅಥವಾ ಕಡಿಮೆ ಆಗಲು ನಮ್ಮ ವಂಶಾವಳಿಗಳು ಕಾರಣ. ಹಾಗೂ ಕೆಲವೊಂದು ನಾನು ತಿಳಿಸಿರುವ ಹಾಗೆ ಚಳಿಗಾಲ, ಕೆಲವೊಂದು ಔಷಧಿಗಳು, ಪೆಟ್ಟಾಗೋದು, ಮಾನಸಿಕ ಒತ್ತಡ, ಕೆಲವೊಂದ್ಸಾರಿ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್, ಧೂಮಪಾನ ಮತ್ತು ಈ ಸಾರಾಯಿ ಸೇವನೆ ಕೂಡ ಈ ಒಂದು ಸೋರಿಯಾಸಿಸ್ ರೋಗವನ್ನು ಹೆಚ್ಚು ಮಾಡುತ್ತೆ. ಇದು ಯಾರಿಗೆ ಬರುತ್ತದೆ ನಮ್ಗೆ ಗೊತ್ತಾಯ್ತು, ಹೇಗೆ ಬರುತ್ತದೆ ಗೊತ್ತಾಯ್ತು, ಏನು ಬದಲಾವಣೆ ಆಗುತ್ತೆ ಅಂತ ಗೊತ್ತು, ಹಾಗೂ ಇದರಿಂದ ಏನು ತೊಂದರೆಗಳು ಹೇಳಿದೆ. ಆ ಚರ್ಮ ಬದಲಾಗಿರುತ್ತದೆ, ತುರಿಕೆ ಉಂಟಾಗುತ್ತೆ, ದೇಹದ ಯಾವುದೇ ಭಾಗದಲ್ಲಿ ಆಗಿರ್ಬೋದು, ಅದು ಗಾಯಗಳಾಗ್ತದೆ. ಎಷ್ಟೋ ಸಾರಿ ನಾವು ಅದು ಬೇರೆ ರೋಗ ಅಂತ ತಿಳ್ಕೊಂಡು ಏನೋ ಒಂದು ಮಲಾಮ್ ಹಚ್ಬಿಡ್ತಾರೆ, ಅದರಿಂದ ಇನ್ನೂ ಇದು ಹೆಚ್ಚು ಆಗಿ ಕೂಡ ಒಂದು ಸಾಧ್ಯತೆ ಇದ್ದೇ. ಸೋರಿಯಾಸಿಸ್ ರೋಗದ ಚಿಕಿತ್ಸೆ. ಸೋರಿಯಾಸಿಸ್ ರೋಗಕ್ಕೆ ಮುನ್ನೆಚ್ಚರಿಕೆ. ಸೋರಿಯಾಸಿಸ್ ರೋಗಕ್ಕಾಗಿ ನಾವು ಏನು ಪಾಲಿಸಬೇಕು, ಈ ಕೆಲವೊಂದು ವಿಷಯಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು. ಡಾಕ್ಟರ್ ಟಿಪ್ಸ್ ಚಾನೆಲ್ ಅನ್ನು ನೋಡ್ತಾ ಇರಿ, ಕೇಳ್ತಾ ಇರಿ, ಇನ್ನೊಬ್ಬರಿಗೂ ಕೂಡ ಸಂದೇಶ ಕೊಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಧನ್ಯವಾದಗಳು.